ನಮಸ್ಕಾರ ಸ್ನೇಹಿತರೆ. ಪ್ರತಿದಿನ ಹಸಿ ಮೊಳಕೆ ಕಾಳು ಸೇವನೆ ಎಷ್ಟು ಸುರಕ್ಷಿತ ಎಂಬರ ಬಗ್ಗೆ ವಿವರಣೆ ಕೊಡ್ತಾ ಇದ್ದೇನೆ. ಹಸಿ ಮೊಳಕೆ ಕಾಳುಗಳು ಆರೋಗ್ಯಕ್ಕೆ ಅಮೃತವಿದ್ದಂತೆ. ತೂಕ ಇಳಿಸುವವರಿಗಂತೂ ಇದು ನೆಚ್ಚಿನ ಆಹಾರ. ಇದನ್ನು ಹೆಚ್ಚಾಗಿ ಬೆಳಗಿನ ಉಪಹಾರ ಮತ್ತು ಸಲಾಡ್, ಚಾಟ್ಗಳಲ್ಲಿ ಬಳಸಲಾಗುತ್ತದೆ. ಹಸಿ ಮೊಳಕೆ ಕಾಳುಗಳು ಸೇವಿಸುವುದರಿಂದ ಅಡ್ಡ ಪರಿಣಾಮಗಳು ಕೂಡ ಇವೆ. ಇದು ಆರೋಗ್ಯಕ್ಕೆ ಹಾನಿಕರವೆಂದು ತಿಳಿಯೋಣವೇ. ಕಾಳುಗಳು ಮೊಳಕೆಯೊಡೆಯಲು ಬೆಚ್ಚಗಿನ ಮತ್ತು ತೇವಾಂಶ ಭರಿತ ವಾತಾವರಣದ ಅಗತ್ಯವಿರುತ್ತದೆ. ಆದರೆ ಇದೇ ವಾತಾವರಣದಲ್ಲಿ ಈ ಕೋಲಿ ಮತ್ತು ಸಾಲ್ಮೊನಲ್ಲಾದಂಥ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಕೂಡ ಇದರಿಂದ ಫುಡ್ ಪಾಯ್ಸನಿಂಗ್ ಆಗುವ ಸಾಧ್ಯತೆ ಕೂಡ ಇದೆ. ಮೊಳಕೆ ಕಾಳುಗಳನ್ನು ಹಸಿಯಾಗಿ ತಿನ್ನುವ ಬದಲು ಸ್ವಲ್ಪ ಹಬೆಯಲ್ಲಿ ಅಥವಾ ಸ್ವಲ್ಪ ನೀರು ಸೇರಿಸಿ ಬೇಯಿಸಿ ತಿನ್ನುವುದರಿಂದ ಉತ್ತಮ. ಇದರಿಂದ ಬ್ಯಾಕ್ಟೀರಿಯಾಗಳು ಕೂಡ ನಾಶವಾಗುತ್ತದೆ. ಮೊಳಕೆ ಕಾಳುಗಳನ್ನು ಕೇವಲ ಉಪಹಾರಕ್ಕಾಗಿ ಬಳಸದೆ ಇತರ ಪ್ರೋಟೀನ್ ಯುಕ್ತ ಆಹಾರಗಳ ಜೊತೆಗೆ ಪೂರಕವಾಗಿ ಸೇವಿಸಿ. ಮೊಳಕೆ ಕಾಳುಗಳನ್ನು ಫ್ರಿಡ್ಜ್ನಲ್ಲಿ ಇಟ್ಟರೂ ಇದರ ಬೆಳವಣಿಗೆ ಸಂಪೂರ್ಣವಾಗಿ ನಿಲ್ಲುವುದಿಲ್ಲ. ಆದ್ದರಿಂದ ಮೊಳಕೆ ಬರಿಸಿದ ಕಾಳುಗಳನ್ನು 24 ಗಂಟೆಯಿಂದ 48 ಗಂಟೆಗಳ ಒಳಗಾಗಿ ಬಳಸಬಹುದು. ಆನಂತರ ಮೊಳಕೆ ಕಾಳುಗಳನ್ನು ತಿಂದರೆ ಕರುಳಿಗೆ ಕಷ್ಟವಾಗುವುದು. ಇದರಿಂದಾಗಿ ಹೊಟ್ಟೆ ಉಬ್ಬರ, ಗ್ಯಾಸ್ ಸಮಸ್ಯೆ, ಹೊಟ್ಟೆ ನೋವು, ಅಜೀರ್ಣ ಉಂಟಾಗಬಹುದು. ಮೊಳಕೆ ಕಾಳುಗಳನ್ನು ಸ್ವಲ್ಪ ನೀರು ಸೇರಿಸಿ ಅಥವಾ ಹಬೆಯಲ್ಲಿ ಬೇಯಿಸಿ ಅಥವಾ ಸ್ವಲ್ಪ ಮಟ್ಟಿಗೆ ಮಸಾಲೆಯನ್ನು ಸೇರಿಸಿ ಪಲ್ಯದ ರೂಪದಲ್ಲಿ ಕೂಡ ತಿನ್ನಬಹುದು. ಇದು ನಿಮಗೆ ಉಪಯುಕ್ತವಾಗಿದೆ. ಮೊಳಕೆ ಕಾಳುಗಳು ಪೌಷ್ಟಿಕಾಂಶದ ಗಣಿ ನಿಜ, ಆದರೆ ಅವುಗಳನ್ನು ಸೇವಿಸುವ ವಿಧಾನವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಹಸಿ ಮೊಳಕೆ ಕಾಳು ತಿನ್ನುವುದರಿಂದ ಉಂಟಾಗುವ ಅಡ್ಡ ಪರಿಣಾಮಗಳು ಅದನ್ನು ಸುರಕ್ಷಿತವಾಗಿ ಸೇವಿಸುವ ಸರಿಯಾದ ಕ್ರಮ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಮೊಳಕೆ ಕಾಳುಗಳ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.